ನಮಸ್ಕಾರ ರೈತ ಬಂದವರೇ, ನಮಸ್ಕಾರ ರೀ. ನಮಸ್ಕಾರ ಸಾಹೇಬ್ರ. ಇವತ್ತು ನಾವು ಆಲ್ಮೇಲ್ ತಾಲೂಕಿನ ಕುರುಪ್ತಳ್ಳಿ ಗ್ರಾಮಕ್ಕೆ ಬಂದೀವು. ಯಾಕಂದ್ರೆ ಇಲ್ಲಿ ನಾವು ಮಹಬೂಬ್ ಸಾಬ್ ಅಹಮದ್ ಸಾಬ್ ಮೋಪಾರ್ ಅವ್ರ ಹೊಲಕ್ಕೆ ದ್ರಾಕ್ಷಿ ಫಡ ಅದ. ಇವರು ಒಂದು 5 ವರ್ಷದ ಫಡ ಅದ. ಅವರೆಲ್ಲ ಪ್ರಾಡಕ್ಟ್ಗಳು ಹಿಂದೆ ಒಂದು 4 ವರ್ಷ ರಾಸಾಯನಿಕ ಪದ್ಧತಿಯಲ್ಲೇ ಈ ಬೆಳೆಯನ್ನು ತೊಗೊಂಡಾರೆ. ದ್ರಾಕ್ಷಿ ಬೆಳೆ 4 ವರ್ಷದಿಂದನೂ. ಈ ವರ್ಷ ನಮ್ಮ ಕಂಪ್ನಿದು ಪ್ರೋ ಅಗ್ರೋಬಯೋಟೆಕ್ ಕಂಪ್ನಿಯಿಂದ ಅರ್ಧ 50% ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಯಾರ, ಇನ್ನು ಉಳಿದ ಅರ್ಧ ರಾಸಾಯನಿಕ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಯಾರ. ಅವ್ರ ಕಡೆಯಿಂದನೇ ನಾವು ಮಾಹಿತಿ ತೊಗೋತೀವಿ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ರೀ. ಈಗ ನಿಮ್ದು ಏನೇನದ, ಹೆಂಗೆಂಗದ ಅನುಭವಗಳು, ಈ ಪ್ರಾಡಕ್ಟ್ಗಳ ನಾಲೆಜ್ ಎಲ್ಲ ರೈತರಿಗೆ ಮುಟ್ಟುವಂಗೆ ನಿಮ್ಗೆ ಏನದ ಹಾಗೆ ಸರ್ ನೀವು ಸವಿಸ್ತಾರವಾಗಿ ಆಯ್ತು ಸರ್ ಮಾಹಿತಿ ಕೊಡ್ರಿ. ನಮಸ್ಕಾರ ರೀ. ಮೊದಲು ನಾನು ಪರಿಚಯ ಮಾಡ್ಕೋತೀನಿ ರೀ. ಹಾಂ. ಮಹಬೂಬ್ ಅಹಮದ್ ಸಾಬ್ ಮೊಪ್ಗಾರ್ ಅಂಥೇಳಿ, ನಮ್ಮೂರು ಕುರುಬತ್ತಹಳ್ಳಿ, ಆಲ್ಮೇಲ್ ತಾಲೂಕು, ವಿಜಯಪುರ ಜಿಲ್ಲೆ. ಸರ್ ನಾನು 5 ವರ್ಷ ನಾನು ಬೆಳೀತಾ ಇದ್ದೀನಿ ರೀ ದ್ರಾಕ್ಷಿ. ಮೊದಲು ಏನದ ಕೆಮಿಕಲ್ದಾಗ ಬೆಳೆದೀನಿ ರೀ 4 ವರ್ಷ. 4 ವರ್ಷದಾಗ ಏನು ಬೆಳೆದಿನಲ್ಲ ರೀ, ಅದ್ರೊಳಗೆ ನನಗೇನು ವರ್ಕೌಟ್ ಆಗಿಲ್ಲ ರೀ. ಮುಂದೆ ಏನೈತೆ ರೀ, ಸ್ವಲ್ಪ ಯೂಟ್ಯೂಬ್ ನೋಡ್ಕೋತ ಸ್ವಲ್ಪ ನನಗೆ ಮಲ್ಟಿಪ್ಲೇಯರ್ ಬಗ್ಗೆ, ಪ್ರೋ ಆಗ್ರೋ ಬಗ್ಗೆ ಇದ್ರ ಸ್ವಲ್ಪ ನನಗೆ ಜರ ಯೂಟ್ಯೂಬ್ ನೋಡ್ಕೋತೀರಿ ಇದು ಮಾಡಿ ಸ್ವಲ್ಪ ನೋಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಏನು ಮಾಡಿದ್ರಿ, ಅಕ್ಟೋಬರ್ ಇದಕ್ಕೆ ರೀ ಏಪ್ರಿಲ್ ಚಟ್ನಿ ಒಳಗೆ ರೀ ಮೊದಲು ಮಲ್ಟಿಪ್ಲೇಯರ್ ಯೂಸ್ ಮಾಡಿದ್ರಿ. ಎಕರೆಗೆ 1 kg ಹಂಗೆ ರೀ. ಯಾವಾಗ ರೀ? ಇದಕ್ಕೆ ರೀ ಏಪ್ರಿಲ್ ಚಟ್ನಿ ಒಳಗೆ. ಏಪ್ರಿಲ್ ಚಟ್ನಿ ನಾವು ಏನು ಕಡ್ಡಿ ತಯಾರು ಮಾಡ್ತೀವಲ್ಲ ರೀ, ಅದಾಗ ನಾವು ಏಪ್ರಿಲ್ ಚಟ್ನಿ ಒಳಗೆ ತಿಂಗಳಿಗೆ ಒಂದ್ಸಲ ಏನಾದ್ರೆ ಮಲ್ಟಿಪ್ಲೇಯರ್ ಬಿಟ್ಟೇನಿ 1 kg ರೀ. 1 kg 3 ಸರ್ತಿ ಅದು 3 ಸಲ ಬಿಟ್ಟೇನಿ ರೀ. 3 ಸಲ ಬಿಟ್ಟು ಹಿಂದ್ಗಡೆ ಏನದ್ರಿ ಅಕ್ಟೋಬರ್ ಚಟ್ನಿ ಬತ್ತು ರೀ. ಅಕ್ಟೋಬರ್ ಚಟ್ನಿ ಒಳಗೆ ಸ್ವಲ್ಪ ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿ ಅವ್ರದ್ದು ಅದಕ್ಕೆ ಅವು ಪ್ರಾಡಕ್ಟ್ ಸ್ವಲ್ಪ ಯೂಸ್ ಮಾಡಿದ್ರಿ. ಯಾಕಂದ್ರೆ ಬಡ್ಡಿ ಕಟ್ಟು ಮುಂದ್ರಿ ಅದು ಡಾಕ್ಟರ್ ಬೂಮ್ ಅಂತ ಹೇಳಿ, ಅಲ್ಲಿಂದ ಪ್ರೋ ಬೂಸ್ಟ್ ಅಂತ ಹೇಳಿ, ಅದು ಏನದ ಬಡ್ಡಿಗೆ ನಾವು ಎಕರೆಗೆ 5 ಚೀಲ ಹಂಗೆ ಅದು ಒಂದು ಡಾಕ್ಟರ್ ಬೂಮ್ 5 ಚೀಲ, ಅಲ್ಲಿಂದ ಪ್ರೋ ಬೂಸ್ಟ್ ಅದು 10 kg ಒಂದು ಇದು ಬರ್ತದೆ ರೀ. ಅದು ಒಂದು ಬ್ಯಾಗ್ ಬರ್ತದೆ. ಅದು ಎಲ್ಲ ಮಿಕ್ಸ್ ಮಾಡ್ರಿ, ಅದು ಬಡ್ಡಿ ಕಟ್ಕೊಂಡ್ರಿ ನಾವು ಎಕರೆಗೆ 5 ಚೀಲ ಹಂಗೆ ಹಿಡ್ಕೊಂಡು. ಮುಂದೆ ಏನದ ನಾವು ಮ್ಯಾಲೆ ಏನು ಸ್ಪ್ರೇ ರೀ ಪಿಜೆಮ್ ಅಂತ ಹೇಳಿ, ಅದು ಪ್ರೋ ಆಗ್ರೋದವ್ರೇ ಬರ್ತದೆ ಅದು ಪಿಜೆಮ್ ಅಂತ ಹೇಳಿ, ಅಲ್ಲಿಂದ ಇಸಾಟಾಪ್ ಅಂತ ಹೇಳಿ ಅದು ನಾ ಬಡ್ಡಿಗೂ ಬಿಟ್ಟಿನಿ ರೀ. ಅದರಿಂದ ವೈಟ್ ರೂಟ್ ಅದು ಎಲ್ಲ ಆಕ್ಟಿವೇಟ್ ಆದವು ರೀ. ಅಲ್ಲಿಂದ ನಾವು ಏನು ಏಪ್ರಿಲ್ದಾಗ ಏನು ಮಲ್ಟಿಪ್ಲೇಯರ್ ಯೂಸ್ ಮಾಡಿದೇವಲ್ರಿ, ಅದು ಅಕ್ಟೋಬರ್ದಾಗ ನಮ್ಗೆ ತೋರಿಸ್ತೀರಿ. ಅದು ಗೊನಿ ಏನದ್ರಿ ಸಿಕ್ಕಾಪಟ್ಟಿ ಗೊನಿ ಬಂದು. ಮೊದಲು ನಾವು ಕೆಮಿಕಲ್ದಿಂದ ಮಾಡ್ತಿದ್ದೇವಲ್ರಿ, ಹೊಟ್ಟೆ ಗೊನಿನೇ ಕಾಣ್ತಿದ್ದಿಲ್ಲ. ಮುಂದೆ ಜರ ಕಾಣೋದ್ ಬಳಕ ಒಂದು ವಾರನಾಗ ಕರಿ ಹೋತೀವಿ. ಈ ಮಲ್ಟಿಪ್ಲೇಯರ್ ಏನು ಇದ್ರೊಳಗೆ ರೀ ಏಪ್ರಿಲ್ ಚಾಟ್ನಿ ಒಳಗೆ ನಾವು ಯೂಸ್ ಮಾಡ್ದಲ್ರಿ 3 ಸಲ, ಒಂದು ತಿಂಗಳಿಗೆ ಒಂದೊಂದು kg ಹಂಗ. ಅದು ನನಗೇನೈತ್ರಿ ಎಕ್ದಮ್ ಬೆನಿಫಿಟ್ ಐತ್ರಿ. ಅದು ಗೊನಿ ಏನು ಕಂಡಾಪಟ್ಟಿ ಬಂದು ರೀ ಗೊನಿ. ಈ ವರ್ಷ ಅಂತೂ ಎಲ್ಲ ವರ್ಷಕ್ಕಿಂತ ಈ ವರ್ಷ ಲೋಡ್ ಅದ್ರಿ ನಮ್ಮ ತೋಟ ರೀ. ವರ್ಷ ನಾವು 4 ವರ್ಷ ತನಕ ಬೆಳೆದೇವಲ್ರಿ, ಅಷ್ಟೇನು ನನಗೆ ಇದು ಅನಿಸ್ತಿದ್ದಿಲ್ರಿ. ಯಾಕಂದ್ರೆ ಕೆಮಿಕಲ್ ಇದು ಮಾಡ್ತಿದ್ರಿ. ಈ ಸಾರಿ 50-50 ಮಾಡೀನಿ ರೀ. ಈ ಕಡೆ ಪೂರಾ ರಾಸಾಯನಿಕನೂ ಬಿಟ್ಟಿಲ್ಲ, ಈ ಕಡೆ ಪೂರಾ ಆರ್ಗ್ಯಾನಿಕ್ಗೂ ಬಂದಿಲ್ಲ. ಯಾಕಂದ್ರೆ ಅಂಜ್ಕೋತ ಯಾಕಂದ್ರೆ ಭಾಳ ಮಂದಿ ಹೇಳ್ತಾರ್ರಿ, ರಾಸಾಯನಿಕ ಬಿಟ್ಟಕ್ಕೆ ನಾವು ಆರ್ಗ್ಯಾನಿಕ್ ಮಾಡಿದ್ರೆ ಬರಂಗಿಲ್ಲ ಅಂದ್ರೆ ನಾವು ಸ್ವಲ್ಪ ಏನದ್ರಿ ಧೈರ್ಯ ಸಾಲಾರ್ದಕ್ಕೆ 50-50 ಮಾಡಿದೆವು. 50-50 ಮಾಡಿದ ಬಳಕ ನಮಗೆ ಎಕ್ದಮ್ ಈ ಸಾರಿ ಮುಂದಿನ ವರ್ಷ ಪೂರಾನೇ ಮಾಡಬೇಕು, 100% ಮಾಡ್ಬೇಕಂತೇಳಿ ಈಗ ಅನಿಸ್ತದೆ ನಮ್ಗೆ. ಈಗ ನಿಮ್ಮ ಫಡ ಹೆಚ್ಚಿಗೆ ನೀವು ಮತ್ತೊಬ್ರು ಫಡಕ್ಕೆ ಹೋಗ್ತೀರಿ, ಮತ್ತೊಬ್ರು ನಿಮ್ಮ ಫಡಕ್ಕೆ ಬರ್ತಾರಲ್ರಿ. ಅವ್ರ ಅಭಿಪ್ರಾಯಗಳು ಅವ್ರಿಗೆ ಏನು ನಿಮಗೆ ಪಕ್ಕಾ 100ಕ್ಕೆ 100 ರಿಸಲ್ಟ್ ಬರುತ್ತಾನ ಯಾರಿಗೂ ಒಟ್ಟು ಹೇಳ್ಬಾರ್ದು. ನಮ್ದು ಈ ವರ್ಷ ನಿಮಗೆ ಈ ಸದ್ದರಿ ಲೋಡ್ ಅದ, ರಿಸಲ್ಟ್ ಚಂದ ಅದ. ಮನೆ ಮಂದಿ ಎಲ್ಲ ಇದು ಚಲೋ ಮಾಡಿದ್ರಿ. ನಿಮ್ಮ ಮನೆ ಫ್ಯಾಮಿಲಿ ಅವ್ರ ಅಪ್ಪಾರ ಅಲ್ಲಿ ಯಾರೇ ಅಲ್ಲಿ ಇದು ಈ ವರ್ಷ ನಂಗೆ ರಿಸಲ್ಟ್ ಹೇಳ್ತಾರಲ್ರಿ. ವರ್ಷನ್ಕಿಂತ ಈ ವರ್ಷ ಅಪ್ಪರ್ನು ಅದಾರ ಇಲ್ಲೇ ರೀ, ಅವ್ರು ಹೇಳ್ತಾರ್ರಿ. ಬರ್ರಿ ಸಾಹೇಬ್ರ, ವರ್ಷನ್ಕಿಂತ ಈ ವರ್ಷ ನಿಮ್ಗೆ ಏನು ಅನಿಸ್ತದ? 5 ವರ್ಷದ ದ್ರಾಕ್ಷಿ ಪಡೆದಾಗ 4 ವರ್ಷ ಹಿಂದೆ ರಾಸಾಯನಿಕ ಪದ್ಧತಿಯಲ್ಲಿ ಎಲ್ಲ ಔಷಧ ಗೊಬ್ಬರ ಎಲ್ಲ ಯೂಸ್ ಮಾಡಿರಿ. ಈ ವರ್ಷ ನಿಮ್ಗೆ ಏನು ಅನಿಸ್ತದೆ? ನಿಮ್ಮ ಮಗ ಮಾಡಿದಕ್ಕೆ ತೃಪ್ತಿ ಅದ ಏನು? ಯಾಕೆ ಮಾಡ್ಯಾನ ನನಗೆ ಡಬಲ್ ಟಿಬಲ್ ಆಗ್ಯದ್ರಿ. ಹೌದ್ರಿ, ಹೆಂಗೆ ಹೇಳಿದಾರೆ ಕಿಲೋ ಅವ್ರಿ ಗೊನಿ ಡಬಲ್ ಟಿಬಲ್ ಅದ. ಈಗ ಮುಂದಿನ ವರ್ಷ ನಿಮ್ಮ ಮಗನಿಗೆ ಬಂದು ಸುತ್ತಮುತ್ತಲ ರೈತರು ಏನದಾರಲ್ರಿ ಎಲ್ಲ ಕೇಳ್ತಿರ್ತಾರ, ನಾವು ಇದು ಮಾಡಮಂತ ಅವ್ರಿಗೆ ಧೈರ್ಯ ಇದ್ದಿಲ್ಲ. ನಂದು ಪೂರಾನೇ 100ಕ್ಕೆ 100 ರಿಸಲ್ಟ್ ಬಂದ ಬಳಕ ಮುಂದೆ ನನಗೆಲ್ಲ ಕೇಳ್ದಂಥ ರೈತರಿಗೆ ಹೇಳ್ತಿರ್ತಾರ. ಮುಂದೆ ಅವರು ನಿಮಗೆ ಖುಷಿ ಅದ ಹಿಂದೆ ಈಗ 4 ವರ್ಷ ಗಟ್ಲೆ ಇಂಥದ್ದು ಇದು ರಿಸಲ್ಟ್ ನೋಡಿಲ್ಲ ಈಗ ಮಾಡ್ಬೋದ್ರಿ ನಿಶ್ಚಿಂತೆಯಿಂದ. ಧೈರ್ಯ ಅದ ಈಗ ಏನು ಈ ತೋರ್ಸದಲ್ರಿ ನೋಡ್ರಿ ಹೆಂಗೆ ಹೇಳಿದಾರೆ. ಕಾಲಿ ದಮ್ಮ ಅದ್ರಿ, ಭಾಗ್ಯದ ಗಿಡ ಪೂರ ಭಾಗ್ಯದ್ರಿ. ಕಂಬ ಮುರಿದವ್ರಿ, ಕಂಬ ಭಾಗ್ಯದ್ರಿ, ಭಾಗ್ಯದಿಲ್ರಿ. ಈಗ ನೋಡ್ರಿ ಸಾಹೇಬ್ರ, ಈಗ ಇದು ನೋಡ್ರಿ ಈಗ ಈಗ
ವರ್ಷ ಇಲ್ಲಿ ಒಂದೊಂದು ನೋಡ್ರಿ ಇಲ್ಲಿ ಒಂದೇ ಸೈಡ್ ಎರಡು ಕುಂತಾವ್ರಿ. ಈಗ ಅದು ನೀವು ನೋಡ್ರಿ ಪೂರಾ ಹೇಳ್ರಿ ಸಾಹೇಬ್ರ. ಈಗ ಹಾಂ ಸಾಹೇಬ್ರ, ಈಗ ಒಂದು ಕಡ್ಡಿಗೆ 3-4 ಗುಣಿ ಅದಾವ್ರಿ. ನಮ್ಮ ಪ್ರಾಡಕ್ಟ್ಗಳು ಅದಾವಲ್ಲ ಪ್ರೋದಾಗ, ನೀವು ದ್ರಾಕ್ಷಿಗೆ ಬೇಕಾದಂಥವು ಏನದಾವ್ರಿ? ಫಸ್ಟ್ ಏನದ ಅಸ್ಪೈರ್ ಯೂಸ್ ಮಾಡಿರಿ, ಅಸ್ಪೈರ್ ಮಾಡಿನಲ್ರಿ, ಗುರಿ ದಾವಣಿ ಮ್ಯಾಗ. ಅದನ್ನು ಮಾಡೀನಿ. ಮತ್ತು ಅದು ಮೊನ್ನೆ ಇದಕ್ಕೆ ಕೊಟ್ರಲ್ರಿ, ಅದು ಸಿಲ್ಕಾನ್ ಏನು? ಸಿಲ್ಕಾನು ಮಾಡಿನಲ್ರಿ. ಸಿಲ್ಕಾನು ಮಾಡಿ ನಮ್ಮ ಕಂಪ್ನಿದೇ ಮಾಡಿ. ನಿಮ್ಮ ಕಂಪ್ನಿದೇ ಮಾಡಿ. ಗ್ರೋಯಚ್ 98 ಮಾಡಿಲ್ಲ, ಅದು ತೆಳಗೆ ಹಾಕಿನಲ್ರಿ, ಹಾಕಿರಿ. ಮಲ್ಟಿಪ್ಲೇಯರ್ ಯೂಸ್ ಮಾಡಿರಿ, ಮಲ್ಟಿಪ್ಲೇಯರ್ ಯೂಸ್ ಮಾಡೀನಿ. ಗರ್ಭ ಕಿಂಗ್ ಅದು ನನಗೆ ಇನ್ನ ಗೊತ್ತಿದ್ದಿಲ್ರಿ, ಅದು ಈ ವರ್ಷ ನನಗೆ ಗೊತ್ತಾಗ್ಯದ. ಅದು ಮುಂದಿನ ಏಪ್ರಿಲ್ ಚಾಟ್ ಒಳಗೆ ಆನಂತರ ಇಸಾಟಾಪ್ ಬಳಸಿರಿ, ಸಿಲ್ಕಾನ್ ಬಳಸಿರಿ, PJM ಬಳಸಿರಿ, ಗ್ರೋಯಚ್ 98 ಬಳಸಿರಿ, ಮತ್ತು ಇದು ಟೀಮ್ ಗೋಲ್ಡ್ ಬಳಸಿರಿ, ಸ್ಟೀಮ್ ಗೋಲ್ಡ್ ಬೆಳೆಸೀನಿ. ಟೀಮ್ ಗೋಲ್ಡ್ ಬಳಸಿರಿ, ಅನಂತರ ಡಾಕ್ಟರ್ ಬೂಮ್ ಬಳಸಿರಿ, ಬೂಸ್ಟರ್ ಬಳಸಿರಿ. 5-6-7 ಪ್ರಾಡಕ್ಟ್ ಬಳಸಿರಿ. ಒಟ್ಟು ಬೆಳೆಸೀನಿ. ನಿಮಗೆ ಆ ಪ್ರಾಡಕ್ಟ್ ಮ್ಯಾಗ ಪೂರಾ ಸಂಪೂರ್ಣ ನಂಬಿಕೆ ಬಂದದ? ಹಾ ರೀ, ಪೂರ್ಣ ಬಂದದ್ರಿ. ಯಾಕಂದ್ರೆ ನಾ ಸ್ವಂತ ಯೂಸ್ ಮಾಡತನ ನಂಬಿಕೆ ಇದ್ದಿದ್ದಿಲ್ಲ. ಈ ವರ್ಷ ನಮ್ಮ ತೋಟದಾಗೆ ನಾನು ಯೂಸ್ ಮಾಡಿ ನೋಡೀನಿ, ನನ್ನ ಪೂರಾ ನಂಬಿಕೆ ಬಂದವ್ರಿ. ನೋಡ್ರಿ ರೈತ ಬಾಂಧವ್ರಿ, ಈಗ ಅವರು 5ನೇ ವರ್ಷದ ಇದು ಫಲ ಹಿಡ್ದಾರ ಈ ವರ್ಷ. ಇವೆಲ್ಲ ಗೊನೆಗಳು ನೋಡ್ರಿ. ಈಗ ಯಾವ್ದು ಈಗ ಯಾವನೋ ವ್ಯಕ್ತಿ ಪರ್ಸನಾಲಿಟಿ ಇರುವಂಥ ವ್ಯಕ್ತಿ ತಲೆ ಬಾಗ್ತಾನಂತ ಇವತ್ತು ಗಡ ಲೋಡ್ ಆಗಿ ಬಾಗ್ಯದ. ಒಂದೊಂದು ಕೆಜಿ ಗೊನೆ ಅದಾವ. ಇಲ್ಲೇ ಏನು ಭಾಳ ದೂರ ಇಲ್ಲ, ಆಲ್ಮೇಲಿಂದ 5 ಕಿಲೋಮೀಟರ್ ಕುರುಬತಳ್ಳಿ ಕ್ರಾಸಿನಿಂದ ಒಂದು ದಾಬಾ ಬರ್ತದೆ, ಗುಂದಿಗೆ ಕ್ರಾಸ್ ಅಂತೇಳಿ. ಅಲ್ಲಿಂದ ಎಲ್ಲ ಕೂಡಿ ಬಲ್ಕಿಗೆ ಹೊಳದ್ರೆ ಅರ್ಧ ಕಿಲೋಮೀಟ್ರ್ ಮೈಬೂಬ್ ಮೋಪ್ಗಾರ್ ಅವ್ರದ್ದು ಹೊಲ ಅದ ದ್ರಾಕ್ಷಿದು. ಭಾಳ ಖುಷಿ ಅನಿಸ್ಲಿಕತ್ತದ ನಮಗಾರ ನೋಡಿ. ಈಗ ಅವ್ರು ಯಾಕಂದ್ರೆ ಅವ್ರಿಗೆ ದ್ರಾಕ್ಷಿ ಅವ್ರಿಗೆ ಎಲ್ಲ ಕೆಮಿಕಲ್ ಅಥವಾ ಈ ಪ್ರಾಡಕ್ಟ್ ಆನಂತರ ಟಾನಿಕ್ ಬದ್ದದ ಎಲ್ಲ ಮಾಹಿತಿ ಅದ. ಅವ್ರಿಗೆ ನಾವೆಲ್ಲ ಅಂಜ್ಕೋತೆ ಮಾಡ್ಯಾರ. ಇವಾಗ ಅವ್ರಿಗೆ 100ಕ್ಕೆ 100 ಎಫರ್ಟ್ ಹಾಕಿ ಮುಂದೆ ತಮಗೆ ಕೇಳ್ದಂಥ ರೈತರಿಗೆಲ್ಲನೂ ನಾವು 10 ಆಲಿ 20 ಆಲಿ 50 100 ಮಂದಿಗೆಲ್ಲ ಹೇಳುವಂಥದ್ದು ಇದಕ್ಕೆ ಬಂದವ್ರೆ. ಹಿಂಗೆಲ್ಲ ಭಾಗ್ಯ ನೋಡ್ರಿ ಹಾಂ ರೀ. ತೃಪ್ತಿ ಅದ ನಿಮ್ಗೆ? ತೃಪ್ತಿ ಅದ್ರಿ. ತೃಪ್ತಿ. ಇನ್ನೊಂದ್ಸಲ ನೋಡ್ರಿ ಸಾಹೇಬ್ರ, ನೋಡ್ರಿ ಹಂಗೆ ಈ ಮೊದಲ್ರಿ ಸರ ಹಾಂ ರೀ, ಒಂದು ಗಿಡಕ್ಕೆ 1 ಕ್ಯಾರೆಟ್ ಹೊಂಡಬೇಕಾದ್ರೆ ಗಿಡ ಆತಿತ್ತು ನಮ್ಗೆ. ಹಾಂ ಈ ಸದ್ ನೀವೇ ನೋಡ್ರಿ, ಒಂದು ಗಿಡಕ್ಕೆ ಏನಂದ್ರೆ 2 ಕ್ಯಾರೆಟ್ ಮೇಲೆ ಹೊಂಟ್ತಾರೆ ಮಾಲ್ರಿ. ಅಗ್ದಿ ನಮಗಂತೂ ಭಾಗ್ಯದ ಇದು. ಭಾಗ್ಯ ಲೆಕ್ಕನೇ ಇಲ್ಲ. ಒಂದೇ ಸೈಡ್ ಹತ್ತಲ್ಲ, ಈಚೆ ಕಡೆ ಹಿಡ್ರಿ ಸಾಹೇಬ್ರ, ಈಚೆ ಕಡೆ ನೋಡ್ರಿ ನೀವು. ಏನೋ ಹೇಳಿದ್ರಲ್ಲ ನೀವು, ಅದು ಹಿಂಗೆ ಸಿಗಳಿದ್ರೆ ಏನೋ ಒಂದು ಕಲ್ಪ್ರಿ. ಮೊದಲು ಏನಾದ್ರಿ ಪಲ್ಪ್ ಬರ್ತಿದ್ದಿಲ್ಲ. ಈಗ ರೀ ಈ ಸಾರಿ ಅದು ನಾ ಬೆಳೆಸಿನ್ರಿ. ಈ ಪಲ್ಪ್ ನೋಡ್ರಿ ಎಟ್ ಐತ್ರಿ. ಈಗ ರೀ ಬರೀ ಹಿಂಗೆ ಸಿಳದ್ರಿ. ಈಗ ರೀ ಪೂರಾ ಖಂಡ ತುಂಬ್ಕೊಂಡದ್ರ ಒಳಗೆ. ನೋಡಿ ನೀವೇ ನೋಡ್ರಿ. ಈಗ ನಾ ಹೇಳೋದು ಸೋಳಿದ್ರ ಇಲ್ಲ ನೀವೇ ನೋಡ್ಕೋರಿ, ನಿಮಗೆ ಗೊತ್ತದ. ಈಗ ಪೂರಾ ಪಲ್ಪ್ ಅದ್ರಿ. ಪಲ್ಪ್ ಎಟ್ ಬರ್ತದಲ್ರಿ, ನಮಗೆ ಇಳುವರಿ ಸಿಗ್ತದ್ರಿ. ಎಲ್ಲ A to Z ಹೆಂಗದ, ಎವರ್ ಗ್ರೀನ್ ಅದ. ಮಂದಿ ಎಲ್ಲ ಖುಷಿ ಅದಾರ ಎಲ್ಲರೂ. ಇವತ್ತು ಈಗ ನಮ್ಮ ಭಾರತದ ದ್ರಾಕ್ಷಿ ಬೆಳೆಯುವಂಥದ್ದು ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತದ ಮುಂಚೂಣಿ ಅದ. ಏನಪ್ಪ ದ್ರಾಕ್ಷಿ ಒಳಗೆ ಇಷ್ಟು ವಿಷ ಅದ ಎಲ್ಲ ನಾವು ಯೂಟ್ಯೂಬ್ನಾಗ ನೋಡಿವು. ಇವತ್ತು ಈ ಮೈಬೂಬ್ ಸಾಹೇಬ್ರ ಮೊಪ್ಗಾರ್ ಅವ್ರ ಹೊಲ್ದಾಗ ಏನದಲ್ಲ, ದ್ರಾಕ್ಷಿ ಒಳಗೆ 50-50 ಬಳಸ್ಯಾರಂದ್ರೆ ಅರ್ಧ ವಿಷ ಕಡಿಮೆ ಆಗ್ಯದ. ನೀವು ಈಗ 100ಕ್ಕೆ 50% ವಿಷ ಕಡಿಮೆ ಆಯ್ತು ಅಂದ್ರೆ ಸಾಕಲ್ರಿ. ಇನ್ನೇನು ಬೇಕಾಗ್ಯದ? 100ಕ್ಕೆ 100 ಮುಂದಿನ ವರ್ಷ ಮತ್ತೆ 25% 75 ಶುದ್ಧ ಸಿಗ್ತದೆ ನಿಮಗೆ. 25 ವಿಷ ಇರ್ತದೆ. ಹಂಗೆ 2-3 ವರ್ಷ ಬರ್ತಾ ಮಾಡ್ಕೋತ ಹೋದ್ರೆ ಸಂಪೂರ್ಣ ಸಿಗ್ತದೆ. ನೋಡ್ರಿ ಈ ಥರ ಅದ ಎಲ್ಲರೂ. ನೀವು ಏನ್ರಿ ನೀವು ಬಂದು ನೋಡ್ಬೋದು. ನೀವು ಈ ಹೊಲಕ್ಕೆ ಬಂದು ನೋಡ್ರಿ. ನೀವು ಅವ್ರ ನಂಬರ್ ಕೊಡ್ತೀವಿ ಇದ್ರಾಗ, ಆ ನಂಬರ್ ಪ್ರಕಾರ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೊಲಕ್ಕೆ ಬಂದು ನೋಡ್ಬೋದು. ಇನ್ನು ನಿಮಗೆ 15-20 ದಿನ ಸಿಗ್ತದೆ. 25 ದಿನದ ಮೇಲೆಲ್ಲ ಮನುಕಿಗೆ ಹಾಕಿರ್ತಾರೆ, ಶೆಡ್ಡಿಗೆ ಹೋಗಿರ್ತಾರೆ, ಅವಾಗ ಬಂದು ನೋಡತ್ರ ಸಿಗಲ್ಲ. ಪೂರಾ ಫಸ್ಟ್ ಕ್ಲಾಸ್ ಅದ, ಏಕ್ದಮ್ ಅದ. ನೀವೇನಾರು ಮಲ್ಟಿಪ್ಲೇಯರ್ ಯೂಸ್ ಮಾಡ್ಯಾರ ಅವರು. ಈ ವರ್ಷ ಅರ್ಧ ಮಾಡ್ಯಾರ. ಮುಂದಿನ ವರ್ಷ ಏಪ್ರಿಲ್ ಚಾಟ್ನಿಗಿಂತ ಮೊದಲು 10 kg, ಅಕ್ಟೋಬರ್ ಚಾಟ್ನಿದಿಂದ ಕಾಯಿ ಚಾಟ್ನಿ ತನಕ 10 kg 20 kg ಬಿಡುವಂಥ ನಿರ್ಧಾರ ಮಾಡ್ಯಾರ. ಹೌದಲ್ಲ ಸಾಹೇಬ್ರ? ಹೌದೌದ್ರಿ. ನೀವು ಈಗ 5-5 kg ಬಿಟ್ಟಿರಿ. ಮೊದಲು 1 ವರ್ಷ ತನಕ ಕೂಡ 10 kg ಬಿಟ್ಟಿರಿ. ಈ ವರ್ಷ ಬಿಟ್ಟಿಲ್ರಿ ನಾ ರೀ. ಹಾಂ ರೀ, ಎಲ್ಲ ಕೂಡ 4 kg ಆಗ್ಯದ ನೋಡ್ರಿ. ಟೋಟಲ್ ಇಲ್ಲಿ ತನ 4 kg ರೀ. 4 kg ಆಗ್ಯದ. ಇಸಾಟಾಪ್ ಎಷ್ಟು kg ಬಿಟ್ಟಿರಿ? ಇಸಾಟಾಪ್ ಅದು ಒಂದು 2 ಲೀಟ್ರ್ ಬಿಟ್ಟಿನಿ. 2 ಲೀಟ್ರ್ ಬಿಟ್ಟಾರ. ಡಾಕ್ಟರ್ ಬೂಮ್ 10 kg ಬಳಸ್ಯಾರ, 10 ಬ್ಯಾಗ್ ಬಳಸ್ಯಾರ. ಆನಂತರ ಪ್ರೊಬೂಸ್ಟ್ 2, ಸಿಲ್ಕಾನ 2, ಆನಂತರ ಸ್ಟಿಮ್ ಗೋಲ್ಡ್ ಹೆಸ್ರಿ ಅವು 2 ರೀ. ಅವು 2 ಹೊಡ್ತೀನಿ ರೀ. ಎಲ್ಲ ಹೊಡ್ಕೊಂಡಾರ. ಹಿಂಗದ, ಫಸ್ಟ್ ಕ್ಲಾಸ್ ಅದ. ಪಾಪ ನೋಡ್ರಿ ಅವ್ರು ಈಗ ಅವ್ರ ಅಜ್ಜಾರ್ ಅದಾರ, ಅವ್ರ ಅಪ್ಪಾರ ಅದಾರ, ಅವರು ಭಾಳ ಖುಷಿ ವ್ಯಕ್ತಪಡಿಸ್ಯಾರ. ಹಿಂಗದ ಎಲ್ಲ ರೈತರು. ಇವತ್ತು ನೀವು ಇದನ್ನು ಮಾಡ್ಕೊಂಡು ಹೋಗಿದ್ದಿ ಆದ್ರೆ ನಿಮಗೆ ದ್ರಾಕ್ಷಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸುದ್ದಕ್ಕೆ ನಿಮಗೆ ಅನುಕೂಲ ಅದ. ಎಕ್ಸ್ಪೋರ್ಟ್ ಮಾಡಿದ್ರೆ ಇಲ್ಲಿ ಸಿಗುವಂಥ ರೇಟ್ನಿಗಿಂತ ದುಪ್ಪಟ್ಟು ರೇಟ್ ಸಿಗ್ತದ. ಅದಕ್ಕೆ ಹಾಕಿದೊಳಗೆ ಸರ್ ಹಾಂ ರೀ ಕೊಳೆ ರೋಗ ಬಂದಿಲ್ಲ ರೀ. ಕೊಳೆ ರೋಗ ನಮ್ದು ಕೊಳೆ ರೋಗ ಬರ್ತಿದ್ರಿ. ಒಳಗಿನ ಏನು ಹೊಟ್ಟೆನ ಗುಣಿ ಅವಲ್ರಿ, ಒಟ್ಟು ಕಾಳು ಉದುರು ಹೋಗ್ತೀವಿ. ಈ ಸಾರಿ ಡಾಕ್ಟರ್ ಮೂಮ್ ಕಟ್ಟಿದೇವಲ್ರಿ ನಾವು. ಅಕ್ಟೋಬರ್ ಚಾಟ್ನಿ ಮೊದಲ್ರಿ 1 ವಾರ ಮೊದಲು ಕಟ್ಟಿದ್ದೇವ್ರಿ. ಚಾಟ್ನಿ ಹೊಡೆದಕ್ಕಿಂತ
ಒಂದು ವಾರ ಮೊದಲು ಕಟ್ಟಿದ್ದೇವೆ ರೀ ಹಾಂ ಹಾಂ ರೀ ಎಕರೆಗೆ ಅದು ನಾವು 5-6 ಚೀಲ ಕಟ್ಟೀವಿ ರೀ ಹಾಂ ಹಾಂ ಟೋಟಲ್ ನಮ್ಮದು 1400 ಬಡ್ಡಿ ಅವ್ರಿ ಹಾಂ ರೀ ಇದಕ್ಕೊಂದು 10 ಬ್ಯಾಗ್ ಕಟ್ಟಿದ್ದೇವೆ ರೀ ಹಾಂ ಡಾಕ್ಟರ್ ಭೂಮ ಹಾಂ ರೀ 2 ಏನದು ಪ್ರೋಬೂಸ್ಟ್ ಕಟ್ಟಿದ್ದೇವೆ ರೀ ಹಾಂ 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 ಅದ್ರೊಳಗೆ ಏನದ ಗ್ರೋಎಚ್ 98 2 kg ಹಾಕಿದ್ದೇವೆ ರೀ 2 kg ಇದು ಇಷ್ಟು ಹಾಕಿ ಅದು ಸ್ವಲ್ಪ ನಾವು 50% ಅದು ರಾಸಾಯನಿಕ ಸ್ವಲ್ಪ ಹಾಂ ರೀ ಬೇಕಂತ ಹೇಳಿ ಹಾಂ ರೀ ಒಂದು ಬ್ಯಾಗ್ ಹಾಕಿದ್ದೇವೆ ರೀ DAP 10 ಬ್ಯಾಗ್ನಾಗ ಒಂದು ಬ್ಯಾಗ್ ಒಂದು ಬ್ಯಾಗ್ DAP ಹಾಕಿದ್ದೇವೆ ರೀ ಅಂದ್ರೆ ಇದು 190% 190% ಅದಕ್ಕೆ ಸಾಬ್ರಿ ಈಗ ನೆಲ ಈಗ ನೀವು ಯೂಸ್ ಮಾಡಿರಲ್ಲ ಏನಾರು ತೋರಿಸ್ತೀರಲ್ಲ ಸ್ವಲ್ಪ ಏನು ಎರೆಹುಳ ಕಂಡಾವ ನಿಮಗೆ ಮೆತ್ತಗಾಗ್ಯದ ಎರೆಹುಳ ಅದಾವ್ರಿ ಸ್ವಲ್ಪ ಒಳಗೆ ಹೋಗ್ಯಾವ್ರಿ ಹಾಂ ಅಷ್ಟು ಕಂಡೇರಿ ಎಂದು ಕಂಡಾವ ನಿಮ್ಗೆ ಇದೇ ವರ್ಷ ಕಂಡಾವ ಮೊದಲ ಕಾಣ್ತೀವ್ರಿ ಸ್ವಲ್ಪ ಕಾಣ್ತೀವ್ರಿ ಈಗ ಜಾಸ್ತಿ ನಾವು ರಾಸಾಯನಿಕ ಹೆಚ್ಚು ಯೂಸ್ ಮಾಡ್ತಿದ್ದೀವಲ್ರಿ ಹಾಂ ಹಾಂ ರೀ ಅವಾಗ ಏನದ ತೆಳಗೆ ಹೋತೀವೋ ಏನು ಸಾಯ್ತೀವೋ ಗೊತ್ತಿಲ್ಲ ಸಾಯ್ತಿದ್ದವ್ರು ಈಗ ಸದ್ ನಾವು 50-50 ಮಾಡಿದೇವಲ್ರಿ ಹಾಂ ರೀ ಈಗ ಎರೆಹುಳ ಅಂತ ನಮ್ಗೆ ಕಂಟಿನ್ಯೂ ಕಂಡಾವ ನಿಮಗೆ ನಿಮ್ಗೆ ಕಂಡವ್ರಿ ಕಾಕೋರ ಎರೆಹುಳ ಅಂದ್ರೆ ಗೊತ್ತದ ನಿಮಗೆ ನೋಡ್ರಿ ರೈತ ಬಂದವ್ರಿ ಇವತ್ತು ಒಂದೇ ಫಸ್ಟ್ ಟೈಮ್ ಇವರು ನಮ್ಮ ಪ್ರೋ ಅಗ್ರೋಬ್ಯಾಕ್ಟ್ ಕಂಪ್ನಿಯಿಂದ ಡಾಕ್ಟರ್ ಬೂಮ್ ಬಳಸ್ಯಾರ ಅದು ದ್ರಾಕ್ಷಿಗೆ ಬಳಸ್ಯಾರ ಹೈ ಟೆನ್ಷನ್ ಇರುವಂಥದ್ದು ಹೈ ರಿಸ್ಕ್ ಇರುವಂಥದ್ದು ಬೆಳೆ ಅಂದರೆ ದ್ರಾಕ್ಷಿ ಬಿಟ್ಟರೆ ಎಲ್ಲ ನಂತರದ ಅದಾವ ಅದಕ್ಕೆ ಎಲ್ಲರೂ ನೀವು ಈ ಕೃಷಿಯನ್ನು ಮಾಡಿ ನೀವು ಏನಾದರೂ ಬೇಕಾದ್ರೆ ಅವರು ಈಗ ಬಳಸ್ಯಾರ ಅವ್ರಿಗೆ ನಂಬರ ಕೊಡ್ತಾರ ಅವ್ರ ನಂಬರ್ ಪ್ರಕಾರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಬಂದು ನೋಡ್ಬೋದು ಮೊದಲ ಭಾಳ ಮಂದಿ ಅಂಜಿಸ್ರಿ ನಮಗೆ ರೀ ಹಾಂ ಹಾಂ ಆರ್ಗ್ಯಾನಿಕ್ ಇಂದ ದ್ರಾಕ್ಷಿ ಬರಂಗೇ ಇಲ್ಲ ನೀವು ಲಾಸ್ ಆಗ್ತೀರಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ತಂದ್ರಿ ಹಾಂ ಹಾಂ ನಾವು ಸುಳ್ಳು ಯಾಕೆ ಹೇಳ್ಬೇಕ್ರಿ ನಾವು ಅಂಜಕೋತಿ ಮಾಡಿದೆವು ಹೌದು ಹೌದು ರೀ ಯಾಕಂದ್ರೆ ವರ್ಷಕ್ಕೊಮ್ಮೆ ಬರೋದು ಬೆಳೆ ಇರ್ತದ್ರಿ ಇದು ಹೌದು ರೀ ಈಗ ಕೈ ಬಿಟ್ಟು ಸುಟ್ಕೊಂಡೇವು ಅಂದ್ರೆ ನಾವು ಸುಮ್ ನೋಡಿಕೆ ಏನಪ್ಪ ಇದು ಅಂತ ಹೇಳಿ ಮಾಡಬಾರ್ದು ಅಂತ ಹೇಳಿ ಹೌದು ಹೌದು ಒಂದು ಧೈರ್ಯ ಗಟ್ಟಿ ಮಾಡಿ ಹಾಂ ರೀ ಮಾಡಿದೆವು ಸ್ವಲ್ಪ ನೋಡಮ್ ಅಂತ ಹೇಳಿ ಹಾಂ ಹಾಂ ಅಂದ್ರೂ ನಮ್ಮ ಪೂರಾ ಮನಸ್ಸಿಗೆ ಬತ್ರಿ ಇದು 100% ವಿಶ್ವಾಸದಿಂದ ಹೇಳ್ತೀರಿ? 100% ವಿಶ್ವಾಸ ಏನೋ ಇದ್ರಾಗ ಬೋಗಸ್ ಇಲ್ಲ ಏನೇನಿಲ್ರಿ ಹಾಂ? ಏನೇನಿಲ್ಲ ರೈತರ ನಿಶ್ಚಿಂತೆಯಿಂದ ನಂಬಿ ಬೇಕಾದಂಗ್ರಿ. ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರ ಬೇಕಾದಂಗೆ ಮಾಡ್ಲಿರೋ ಹಗಲ್ ರಾತ್ರಿ 12 ಗಂಟೆ ಯಾವಾಗ ಬೇಕಾದಾಗ ಫೋನ್ ಹಚ್ಚಿದ್ರು ನಾ ಅವ್ರಿಗೆ ನಾ ಕಾಂಟ್ಯಾಕ್ಟ್ ಮಾಡ್ತೀನಿ ನೋಡಿ ಗೇಣ ದೇಡ್ ಗೇಣ ಅವ್ರಿ